ಕಟ್ಟೆಗಾಂವ್ ಎಂಬ ಪುಟ್ಟ ಗ್ರಾಮವು ಅಪರೂಪದ ಪ್ರಕೃತಿ ಸೌಂದರ್ಯದೊಂದಿಗೆ ಪ್ರಕೃತಿಯ ಮಡಿಲಲ್ಲಿ ಹಾಸುಹೊಕ್ಕಾಗಿತ್ತು. ಆದರೆ ಈ ಗ್ರಾಮಕ್ಕೆ ಒಂದು ಕಟ್ಟುಕತೆ ಸೇರಿಕೊಂಡಿತ್ತು. ಗ್ರಾಮದ ಆಚೆ ಇದ್ದ ಹಳೆಯ ಬಂಗಲೆಯ ಬಗ್ಗೆ. ಈ ಬಂಗಲೆ ವರ್ಷಗಳ ಹಿಂದೆಯೇ ಪರಿತ್ಯಜನೆಗೆ ಒಳಗಾಗಿತ್ತು ಮತ್ತು ಇದು ಅಶುದ್ಧ ಶಕ್ತಿಯ ತಾಣವಾಗಿತ್ತು ಎನ್ನುವ ಪುರಾಣದಿಂದ ಜನರು ಅಲ್ಲಿ ಹೋಗಲು ಹೆದರುತ್ತಿದ್ದರಂತೆ. ಕಟ್ಟೆಗಾಂವ್ದ ಯುವಕ ವಿಕ್ರಮ್ ತನ್ನ ಸೋದರಿಯ ಮದುವೆಯ ಸಮಾರಂಭಕ್ಕಾಗಿ ಊರಿಗೆ ಬಂದು ತನ್ನ ಸ್ನೇಹಿತರೊಂದಿಗೆ ಚೆಲುವಾದ ಗ್ರಾಮವನ್ನು ಅಲೆದಾಡಿ ನೋಡಲು ನಿರ್ಧರಿಸಿದ. ಆದರೆ ಸ್ನೇಹಿತರ ಜೊತೆಗಿನ ಸಂಭಾಷಣೆಯಲ್ಲಿಯೇ ಅವರು ಪ್ರೇತ ಬಂಗ್ಲೆಯ ಬಗ್ಗೆ ಕೇಳಿದರು. ಅಲ್ಲಿ ಯಾರು ಹೋದರೂ ಹಿಂದಿರುಗಿಲ್ಲ ಎಂದು ಹಳೆಯವರು ಹೇಳುತ್ತಾರೆ ಎಂದು ಸ್ನೇಹಿತನು ಹೇಳಿದ. ಇದು ನಂಬಿಕೆ, ಹಳೆಯ ಹೆದರಿಕೆ ಕತೆ ಎಂದು ವಿಕ್ರಮ್ ನಗುತ್ತಾನೆ ಉತ್ತರಿಸಿದ. ಅವನ ಸ್ನೇಹಿತರು ಚತುರವಾಗಿ ಸವಾಲು ಹಾಕಿದರು. ಅಲ್ಲಿ ಹೋಗಿ ರಾತ್ರಿ ಕಳೆದರೆ ನಿನ್ನ ಧೈರ್ಯವನ್ನು ಒಪ್ಪುತ್ತೇವೆ. ವಿಕ್ರಮ್ ಒಪ್ಪಿದ. ಆದರೆ ಸ್ನೇಹಿತರು ಬೇಕೆಂತಲೇ ಯಾರೂ ಕೂಡ ಅವನೊಂದಿಗೆ ರಾತ್ರಿಯ ಭಯಾನಕ ಅನುಭವವನ್ನು ಹಂಚಿಕೊಳ್ಳಲಿಲ್ಲ. ಅಂದು ರಾತ್ರಿ ಚಂದ್ರನ ಹೊಳಪಿನಲ್ಲಿ ವಿಕ್ರಮ್ ಹಳೆಯ ಬಂಗಲೆ ಸೇರಿದ. ಬಂಗಲೆ ಬೀಗ ಮುರಿದು ಒಳಗೆ ಪ್ರವೇಶಿಸಿದನು. ಬಂಗಲೆ ಚಂದ್ರನ ಬೆಳಕಿನಲ್ಲಿ ಶೂನ್ಯವೆನಿಸಿತು. ಆದರೆ ಕಣ್ಣುಗಳನ್ನು ಬೆಚ್ಚಗಾಡಿಸುವ ಬೆಳಕು ಆಳದಲ್ಲಿ ಎಲ್ಲೋ ಕಾಣಿಸಿತು. ಅದರಲ್ಲೇನು ಇದೆ? ಅವನು ಅತಿಥಿಯಾದ ಪ್ರಯಾಣವನ್ನು ಮುಂದುವರಿಸಿದ. ಹತ್ತಿರಕ್ಕೆ ಹೋದಂತೆ ಚಾವಣಿ ಕೆಳಗಿನಿಂದ ಅಜ್ಞಾತ ಶಬ್ದಗಳು ಕೇಳಿಬಂದವು. ಆ ಶಬ್ದಗಳನ್ನು ಕೇಳಿದರೆ ಹೃದಯ ಇನ್ನೂ ಧೈರ್ಯದಿಂದ ಕಾದಿತ್ತು. ಆದರೆ ಮನಸ್ಸು ಕುತೂಹಲ ಮತ್ತು ಗಾಬರಿ ನಡುವಿನ ಹೋರಾಟದಲ್ಲಿತ್ತು. ವಿಕ್ರಮ್ ಒಳಗೆ ಹೋದಂತೆ ಅವನನ್ನು ಯಾರೋ ತೀವ್ರವಾಗಿ ನೋಡುತ್ತಿರುವಂತೆ ಅನುಭವಿಸಿದನು. ಇಲ್ಲಿ ಯಾರಾದರೂ ಇದ್ದೀರಾ ಎಂದು ಕೇಳಿದ. ಆದರೆ ಉತ್ತರವಿಲ್ಲ. ಹಠಾತ್ ಬೆಚ್ಚಗಿನ ಗಾಳಿಯ ತಂಪು ಮಾರುತ ಅವನ ಮುಖಕ್ಕೆ ತಾಕಿತು. ನಂತರ ದ್ವಾರ ಎದ್ದು ಬಿಗಿಹಾಯಿತು. ವಿಕ್ರಮ್ ಬೆದರಿದರೂ ಧೈರ್ಯ ಬಿಟ್ಟು ಪ್ರೇತ ಬಂಗಲೆ ಹತ್ತಿರ ಚಲಿಸುತ್ತಲೇ ಇದ್ದನು. ಹಠಾತ್ ಅವನ ಮುಂದೆ ಒಂದು ದೀರ್ಘಾಕಾರದ ಆಕೃತಿ ಬೇರೂರಿದಂತೆ ಕಾಣಿಸಿತು. ಅದು ವಿಕ್ರಮ್ನ ಮೇಲೆ ದಾಳಿ ಮಾಡಲು ಬಯಸಿದಂತೆ ಕಂಡಿತು. ಆದರೆ ಏನೂ ಆಗಲಿಲ್ಲ. ಆ ಆಕೃತಿಯ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು. ಆ ಆಕೃತಿ ತನ್ನ ಶಾಂತ ಸ್ವರದಲ್ಲಿ ಮಾತನಾಡಲು ಶುರು ಮಾಡಿತು. ನಾನು ಈ ಮನೆಗೆ ಬಲಿಯಾದ ಆತ್ಮ. ನನ್ನ ಕಥೆಯನ್ನು ಕೇಳು. ಆತ್ಮ ತನ್ನ ಭಯಾನಕ ಕಥೆಯನ್ನು ಹಂಚಿಕೊಂಡಿತು. ವರ್ಷಗಳ ಹಿಂದೆ ನಾನು ಒಬ್ಬ ದೊಡ್ಡ ವ್ಯಾಪಾರಿಯ ಮಗಳು. ನನ್ನ ಸೌಂದರ್ಯ ಮತ್ತು ಧನವನ್ನೆಲ್ಲ ಬಯಸಿದ ಕ್ರೂರ ರಾಜಕಾರಣಿಗಳು ನನ್ನ ಕುಟುಂಬವನ್ನು ಕೊಂದು ನನ್ನ ಮೇಲೆ ಹಲ್ಲೆ ನಡೆಸಿದರು. ನನ್ನ ಆತ್ಮಶಾಂತಿಗೆ ಈ ಮನೆ ಪ್ರಾಕೃತಿಯಲ್ಲಿ ಸಿಕ್ಕಿಲ್ಲ. ಅತೃಪ್ತ ಆತ್ಮನಾಗಿರುವ ನನ್ನ ದುಃಖವೇ ನನ್ನ ಸುತ್ತಲೂ ನಿಂತ ಆಪತ್ತು. ಅತೃಪ್ತ ಆತ್ಮನ ಮಾತು ಕೇಳಿದ ವಿಕ್ರಮ್ ಮನಸ್ಸು ಕಲುಷಿತವಾಯಿತು. ಆತ್ಮನಿಗೆ ಶಾಂತಿ ಕೊಡುವ ನಿರ್ಧಾರ ಕೈಗೊಂಡ. ನೀನು ಇನ್ನೊಮ್ಮೆ ನಿನ್ನ ಆತ್ಮಕ್ಕೆ ಸಮಾಧಾನವನ್ನು ಹುಡುಕೋಬೇಕು. ದೇವರ ಮೇಲೆ ನಂಬಿಕೆ ಇಟ್ಟು ಕರುಣೆಯ ಮಾರ್ಗವನ್ನು ಅನುಸರಿಸು ಎಂದು ಆತ್ಮನಿಗೆ ತಿಳಿಸಿದ. ಆತ್ಮ ವಿಕ್ರಮ್ನ ಧೈರ್ಯ ಮತ್ತು ದಯೆಯಿಂದ ನಂಬಿಕೆಯನ್ನು ಪಡೆಯಿತು. ತನ್ನ ಅತೃಪ್ತತೆಯನ್ನು ದೂರ ಮಾಡಿ ಶಾಂತತೆಯನ್ನು ಅನುಭವಿಸಲು ದೇವನನ್ನು ಪ್ರಾರ್ಥಿಸಿತು. ಅಂದು ರಾತ್ರಿ ವಿಕ್ರಮ್ ಬಂಗಲೆಯ ದಾರಿ ಹತ್ತಿ ಹಿಂದಿರುಗಿದನು. ಆತ್ಮನ ಶಾಂತಿಯನ್ನು ಕಂಡಿದ್ದಕ್ಕೆ ತೃಪ್ತಿ ಪಡೆದಿದ್ದನು. ಅದು ಅವನಿಗೆ ಭಯದೊಂದಿಗೆ ನಿರ್ಣಯ ಮತ್ತು ದಯೆಯ ಪಾಠವನ್ನು ಕಲಿಸಿತು. ಈ ಕತೆ ನಂತರ ಕಟ್ಟೆಗಾಂವ್ದಲ್ಲಿ ಬೇರೊಂದು ಪುರಾಣದಂತಾಯಿತು. ಧೈರ್ಯ ಮತ್ತು ಕರುಣೆ ಮಾತ್ರ ಅಶುದ್ಧ ಶಕ್ತಿಗಳನ್ನು ನಿವಾರಿಸಬಹುದು ಎಂಬುದು ಈ ಕಥೆಯ ಮಹತ್ವದ ಪಾಠ. ಈ ಕತೆ ನಮ್ಮಲ್ಲಿ ಭಯದಿಂದ ಮಾತ್ರ ಶಕ್ತಿಯನ್ನು ಅಳೆಯುವ ಬದಲು ದಯೆ, ಧೈರ್ಯ ಮತ್ತು ಕರುಣೆಯ ಮೂಲಕ ಅಜ್ಞಾತ ಶಕ್ತಿಗಳನ್ನು ಎದುರಿಸಲು ನಮಗೆ ಮಾರ್ಗದರ್ಶಕವಾಗಿದೆ. ಈ ಕಥೆಗಳು ಕೇವಲ ಕಾಲ್ಪನಿಕವಾದವು. ಯಾರ ಭಾವನೆಗಳಿಗೂ ಧಕ್ಕೆ ತರುವ ಉದ್ದೇಶ ನಮ್ಮದಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.